ಏರಿಯಾದಲ್ಲಿ ಹವಾ ಎಬ್ಬಿಸಿ ತಿರುಗಾಡ್ತಿದ್ರು, ಮಾಮೂಲಿ ಪಡೆದು ಮೆರಿತಿದ್ರು. ರಿಯಲ್ ಎಸ್ಟೇಟ್ ಡೀಲ್ ಕುದುರಿಸಿ ದೇಲ್ದಾರಾಗಿದ್ದ ರೌಡಿಗಳಿಗೆ ಪೊಲೀಸ್ ಇಲಾಖೆ ಮಾಡಿದ ಒಂದೇ ಒಂದು ಎಡವಟ್ಟು ಬಿಗ್ ರಿಲೀಫ್ ನೀಡಿದೆ. ಮಾಡಿರುವ ತಪ್ಪನ್ನ ತಿದ್ದಿಕೊಳ್ಳಲು ಪೊಲೀಸರು ಸರ್ಕಸ್ ಮಾಡ್ತಿದ್ದಾರೆ. ಕಾಕಿ ಎಡವಟ್ಟು, ರೌಡಿ ಶೀಟ್ನಿಂದ 66 ಕ್ರಿಮಿಗಳ ಹೆಸರು ಔಟ್. ಪೊಲೀಸರಿಂದಲೇ ಹೈಕೋರ್ಟ್ ಮಾರ್ಗಸೂಚಿ ಉಲ್ಲಂಘನೆ. ಸೈಲೆಂಟ್ ಸುನೀಲ, ಒಂಟೆ ರೋಹಿತ್ ಈ ಹೆಸರುಗಳನ್ನ ಕೇಳಿದ್ರೆ ಬೆಂಗಳೂರಿಗರು ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇವರೆಲ್ಲ ಕುಖ್ಯಾತ ರೌಡಿಗಳು. ಆದ್ರೀಗ ಇವರು ಸೇರಿದಂತೆ ರಾಜ್ಯದ 66 ನಟೋರಿಯಸ್ಗಳ ಹೆಸರನ್ನ ರೌಡಿ ಪಟ್ಟಿಯಿಂದ ತೆಗೆದಿದೆ. ಪೊಲೀಸರು ರೌಡಿ ಪಟ್ಟಿ ನಿರ್ವಹಣೆಯಲ್ಲಿ ಹೈಕೋರ್ಟ್ ಸೂಚಿಸಿದ್ದ ಮಾರ್ಗಸೂಚಿಗಳನ್ನ ಪಾಲಿಸದೆ ಎಡವಟ್ಟು ಮಾಡಿದ್ದಾರೆ. ಹೀಗಾಗಿ ಪೊಲೀಸ್ ದೂರು ಪ್ರಾಧಿಕಾರ 66 ರೌಡಿಗಳ ಹೆಸರನ್ನ ಲಿಸ್ಟ್ನಿಂದ ಕೈಬಿಟ್ಟಿತ್ತು. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಹೀಗಾಗಿ ಆಗಿರುವ ಲೋಪ ಸರಿಪಡಿಸಲು ಹೇಳಿದ್ದೇನೆ ಅಂತ ಗೃಹ ಸಚಿವ ಖರ್ಗೆ ಹೇಳಿದ್ದಾರೆ. ನಿನ್ನೆ ಅದು ಮಾಧ್ಯಮ ಇದರಲ್ಲಿ ಬಂದಾಗ ನಾನು ಗಮನಿಸಿದ್ದೀನಿ. ನಿನ್ನೆ ಕಮಿಷನರಿಗೂ ಮಾತಾಡಿ ಅದರದ್ದು ಸಂಪೂರ್ಣವಾಗಿ ಹೇಗೆ ಅದು ಎಡವಟ್ಟಾಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಹೇಳಿದ್ದೀನಿ. ಮತ್ತು ಯಾಕಂದರೆ ದಟ್ ಈಸ್ ಕಂಪ್ಲೀಟ್ಲಿ ನಾನ್ಸೆನ್ಸ್. 66 ಜನಕ್ಕೆ, ಆಮೇಲೆ ಅದನ್ನು ಅದರಲ್ಲಿ ಒಂದು 8 ಜನ ಭಾಳ ಅದೇ ಅವರೆಲ್ಲ BJP ಕಾರ್ಯಕರ್ತರು, ಗೊತ್ತಲ್ಲ ನಿಮಗೆ. ಸೊ ಎನಿವೆ ಅದು ಲೋಪ ಆಗಿರೋದನ್ನ ಸರಿಪಡಿಸ್ಲಿಕ್ಕೆ ಹೇಳಿದ್ದೀನಿ. ಕೆಲವರನ್ನ ರೌಡಿ ಪಟ್ಟಿಯಲ್ಲೇ ಮುಂದುವರಿಸಲು ಸೂಕ್ತ ದಾಖಲೆಗಳನ್ನ ಪ್ರಾಧಿಕಾರಕ್ಕೆ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರಂತೆ. ಬೆಂಗಳೂರು 7 ಇದೆ, 5 ಜನಕ್ಕೆ ನೋಟಿಸ್ ಕೊಟ್ಟಾಗಿತ್ತು. ಟೋಟಲ್ 12 ಜನ, 7 ರೌಡಿ ಶೀಟ್ ಇತ್ತು. ಬಟ್ ಏನಿದೆ ಅದರ ಬಗ್ಗೆ ನಾವು ನಮ್ಮ ಮೇಲಾಧಿಕಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿ DG and IG ಸಾಹೇಬ್ ಜೊತೆಗೆ ಡಿಸ್ಕಸ್ ಮಾಡಿ ನಾವು ಲೀಗಲ್ ನೋಡ್ತೀವಿ. ಸದ್ಯ ಪೊಲೀಸರ ನಿರ್ಲಕ್ಷ್ಯದಿಂದ ಪುಡಾಂಗುಗಳು ನಿಟ್ಟುಸಿರು ಬಿಡುವಂತಾಗಿದೆ. ಪೊಲೀಸ್ ಇಲಾಖೆ ಮತ್ತೆ ದಾಖಲೆ ಒದಗಿಸಿ ಮತ್ತೆ ರೌಡಿ ಪಟ್ಟಿಯಲ್ಲಿ ಮುಂದುವರಿಸುತ್ತಾ ನೋಡಬೇಕಿದೆ. ರಾಜಪಾಜಿ ನಾಯ್ಕ್, TV9 ಬೆಂಗಳೂರು.